ನಾವು ಆ ಶೌರ್ಯನ ಬೀದಿಗೆ ತರಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ವಿ. ಈಗ ನೋಡು, ಅವನೇ ಬೀದಿಗೆ ಇಳಿದಿದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ. ಇದು ಕಣ ಲಕ್ಕು ಅಂದ್ರೆ. ಹೌದು ಮಾವ, ಆ ಶೌರ್ಯ ಮನೆ ನಿಲ್ಲದೆ ಇರೋದು ನನಗಂತೂ ತುಂಬ ಖುಷಿಯಾಗಿದೆ. ಯಾವಾಗಲೂ ಅನು ಜೊತೆನೇ ಇರ್ತಿದ್ದ, ಅನು ಪಕ್ಕದಲ್ಲೇ ಮಲ್ಕೋತಿದ್ದ. ಇವತ್ತು ನನ್ನನ್ನು ಒಬ್ಳೆ ಹಾಯಾಗಿ ಮಲ್ಕೋತಾಳೆ. ನಾನು ಈ ಮನೆ ಸರ್ವನಾಶ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇವನು ಅನು ಅಂತ ಸಾಯ್ತಾ ಇದ್ದ. ಗಂಡ ಹೆಂಡತಿ ಮಲಗೋದ್ರ ಬಗ್ಗೆನೇ ಯೋಚನೆ ಮಾಡ್ದ. ಹುಚ್ಚ ಆಗೋಗಿದೆ. ಏನ್ ಮಾಡೋದು ಕರ್ಮ. ಎಂತ ಒಳ್ಳೆ ಪ್ರೇಮಿನೋ ನೀನು. ಅಲ್ಲ, ನಿನ್ನಂತವನಿಗೆ ಅನ್ಯಾಯ ಆಗಿದೆ. ಎಷ್ಟೋ ಜನ ಹುಡುಗಿರೋ ನಿನ್ನಂತ ಹುಡುಗ ಸಿಗಬೇಕು ಅಂತ ಆಸೆ ಪಡ್ತಾರೆ. ಅಂಥವ್ರು ನಿನಗೆ ಅನ್ಯಾಯ ಆಗಿದೆಯಲ್ಲೋ. ನೋಡೋ, ನಿನಗೆ ಮೋಸ ಆದರೆ ನನಗೆ ಮೋಸ ಆದಂಗೆ. ಇಲ್ಲ, ನಿನಗೆ ಮೋಸ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು, ನಾಶ ಮಾಡಬೇಡು. ಆ ಶೌರ್ಯ ಮನೆಯಿಂದ ಆಚೆ ಎದ್ದು ತಿರುಪಿ ಎತ್ಕೊಂಡು ಅನುಭವಿಸ್ತಾ ಇದ್ದಾನಲ್ಲ, ಇನ್ನು ಮೂರು ದಿನ ಅವನು ಈ ಮನೆ ಕಡೆ ತಲೆ ಹಾಕಲ್ಲ. ಬೀದಿ ಸುತ್ತಾಡಿ ನರಳಾಡಿ ಸಾಯ್ಲಿ ನನ್ನ ಮಗ. ನಾನಂತೂ ಇವತ್ತು ನೆಮ್ಮದಿಯಾಗಿ ಮಲ್ಕೋತೀನಿ. ಆಯ್ತಾಯ್ತು, ಈಗ ಟೈಮ್ ಆಯ್ತು. ಜಾಸ್ತಿ ಹೊತ್ತು ಪ್ರೀತಿ ಗುಂಗಲ್ಲಿ ಇರಬೇಡ, ಹೋಗಿ ಮಲ್ಕೋ. ಮಾವ, ನಾನಂತೂ ಅವಳು ಪ್ರೀತಿ ಗುಂಗಲ್ ಟೈಟಾಗಿ ಹೋಗ್ಬಿಟ್ಟಿದ್ದೀನಿ. ಮೂರೊತ್ತು ನನ್ನ ಕಣ್ಮುಂದೆನೇ ಬರ್ತಾಳೆ ಮಾವ ಅವಳು. ಸರಿ, ಗುಡ್ ನೈಟ್. ಗುಡ್ ನೈಟ್. ನಾನೊಂದು ಟ್ರ್ಯಾಕಲ್ಲಿದ್ದರೆ ಇವನು ಇನ್ನೊಂದು ಟ್ರ್ಯಾಕಲ್ಲಿ ಬರ್ತಾ ಇದ್ದಾನೆ. ಇರಲಿ, ಸಮಯಕ್ಕಾದವನೇ ನೆಂಟ, ಸದ್ಯಕ್ಕೆ ಇವನೇ ನನ್ನ ಬಂಟ. ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಇವನ್ನ ಬಳಸ್ಕೊಳ್ಳೋಣ.